ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಈಗ ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ. ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ? ಯಾರಿಗೂ ಹೇಳಲಾಗದ ನೋವು ಒಳಗೆ ಇತ್ತೇನಾ? ಈ ಕ್ಷಣದಲ್ಲಿ ಒಂದು ಮಾತು ಕೇಳು, ನಾನು ನಿನ್ನ ಜೊತೆ ಇದ್ದೇನೆ. ಭಯಪಡಬೇಡ, ಈ ವಿಡಿಯೋ ಕೊನೆವರೆಗೂ ನೋಡು. ನಿನ್ನ ಮನಸ್ಸಿಗೆ ಒಂದು ಶಾಂತಿ ಬರುತ್ತದೆ, ನಿನ್ನ ಹೃದಯ ಹಗುರವಾಗುತ್ತದೆ. ನಿನ್ನ ಮನಸ್ಸಿನಲ್ಲಿ ಈಗ ಇರುವ ಭಾರವಾಗಿದೆಯಾ? ಎಲ್ಲವೂ ನಿಂತು ಹೋಗಿದ್ದಂತೆ ಅನಿಸುತ್ತಿದೆಯಾ? ಈ ಕ್ಷಣದಲ್ಲಿ ಒಂದು ಮಾತು ನೆನಪಿಸಿಕೋ, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಇದು ಸಾಯಿಬಾಬಾ ನಿನ್ನ ಹೃದಯಕ್ಕೆ ಹೇಳುತ್ತಿರುವ ಸಂದೇಶ. ಕೊನೆಯವರೆಗೂ ಕೇಳು, ನಿನ್ನ ಜೀವನ ಬದಲಾಗಬಹುದು. ಬಾಬಾ ಹೇಳುವ ಮಾತು ಶಾಂತಿಯ ಮಾತು. ಮಗುವೆ, ನೀನು ಏಕೆ ಇಷ್ಟು ಚಿಂತೆಯಲ್ಲಿ ಮುಳುಗಿದ್ದೀಯಾ? ನೀನು ನಿದ್ರೆಗೆ ಹೋಗುವಾಗಲೂ ನಿನ್ನ ಮನಸ್ಸು ನಿಲ್ಲುತ್ತಿಲ್ಲ. ಹಳೆಯ ನೋವು, ಭವಿಷ್ಯದ ಭಯ, ಸಂಬಂಧಗಳ ಒತ್ತಡ. ಆದರೆ ನಾನು ನಿನಗೆ ಒಂದು ಸತ್ಯ ಹೇಳುತ್ತೇನೆ, ನಾನು ನಿನ್ನ ಜೊತೆ ಇಲ್ಲವೆಂದು ನೀನು ಎಂದಿಗೂ ಭಾವಿಸಬೇಡ. ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ, ನಿನ್ನ ನಿಶಬ್ದ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ನೀನು ಯಾರಿಗೂ ಹೇಳದ ನೋವುಗಳು ನನ್ನ ಬಳಿ ಎಲ್ಲವೂ ತಲುಪಿದೆ. ಜೀವನದ ಕಷ್ಟಗಳ ಅರ್ಥ ನೀನು ಯೋಚಿಸುತ್ತೀಯಾ? ನನ್ನ ಜೀವನ ಮಾತ್ರ ಏಕೆ ಇಷ್ಟು ಕಷ್ಟ? ಆದರೆ ಕೇಳು ಮಗುವೆ, ಪ್ರತಿ ಕಷ್ಟವೂ ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲಪಡಿಸಲು ಬರುತ್ತದೆ. ನೀನು ಈಗ ಅನುಭವಿಸುತ್ತಿರುವ ನೋವು ನಾಳೆ ನಿನ್ನ ಶಕ್ತಿಯಾಗುತ್ತದೆ. ನೀನು ಈಗ ಅಳುತ್ತಿರುವ ಪ್ರತಿಯೊಂದು ಕಣ್ಣೀರು ನಿನ್ನ ಭವಿಷ್ಯದ ನಗುಗೆ ಬೀಜವಾಗುತ್ತದೆ. ಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಒಂಟಿಯಾಗಿದ್ದೀಯಾ ಎಂದು ಭಾವಿಸಬೇಡ. ನೀನು ನಡೆಯುವ ದಾರಿಯಲ್ಲಿ ನಾನು ಕಾಣಿಸದ ರೀತಿಯಲ್ಲಿ ನಿನ್ನ ಜೊತೆ ನಡೆದುಕೊಳ್ಳುತ್ತಿದ್ದೇನೆ. ನೀನು ಬೀಳುವ ಮೊದಲು ನಿನ್ನನ್ನು ಹಿಡಿಯುವ ಶಕ್ತಿ ನಾನು. ನೀನು ಮಾತನಾಡದಿದ್ದರೂ ನಿನ್ನ ಮನಸ್ಸು ನನಗೆ ಕೇಳಿಸುತ್ತದೆ. ನೀನು ಮೌನವಾಗಿದ್ದರೂ ನಿನ್ನ ಪ್ರಾರ್ಥನೆ ನನ್ನ ಬಳಿ ಬರುತ್ತದೆ. ಭಯವನ್ನು ಬಿಡು. ಭಯ ನಿನ್ನ ಶತ್ರು ಅಲ್ಲ, ಆದರೆ ಭಯವನ್ನು ಹಿಡಿದುಕೊಂಡರೆ ಅದು ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ನೀನು ಇಂದು ಬಿಡಬೇಕಾದದ್ದು ಚಿಂತೆ, ಭಯ, ಅನುಮಾನ, ಹಳೆಯ ನೋವು. ಇವುಗಳನ್ನು ನನ್ನ ಮೇಲೆ ಇಡು. ನಾನು ನಿನ್ನ ಭಾರವನ್ನು ಹೊರುತ್ತೇನೆ. ಬಾಬಾ ಆಶೀರ್ವಾದ. ಈ ರಾತ್ರಿ ನಿನ್ನ ಕಣ್ಣು ಮುಚ್ಚುವ ಮೊದಲು ಒಮ್ಮೆ ಹೃದಯದಿಂದ ಹೇಳು, ಸಾಯಿಬಾಬಾ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಅದೇ ಕ್ಷಣದಲ್ಲಿ ನಿನ್ನ ಮನಸ್ಸಿನಲ್ಲಿ ಒಂದು ಶಾಂತಿ ಬರುತ್ತದೆ. ನೀನು ಅರ್ಥ ಮಾಡಿಕೊಳ್ಳದ ಒಂದು ಶಕ್ತಿ ನಿನ್ನನ್ನು ಆವರಿಸುತ್ತದೆ. ಅದು ನನ್ನ ಆಶೀರ್ವಾದ. ನೀನು ಯೋಚಿಸುತ್ತಿರುವ ಕನಸುಗಳು ವ್ಯರ್ಥ ಅಲ್ಲ. ನೀನು ದೊಡ್ಡದಾಗಿ ಯೋಚಿಸುತ್ತಿರುವುದೇ ನೀನು ದೊಡ್ಡದಾಗಿ ಬದುಕಲು ಹುಟ್ಟಿದ್ದೀಯೇ ಎಂಬ ಸಂಕೇತ. ಇದು ವಿಳಂಬವಾಗಬಹುದು, ಆದರೆ ನಿಲ್ಲಬೇಡ. ನಿನ್ನ ಸಮಯ ಬರುತ್ತಿದೆ. ನಂಬಿಕೆ ಇಟ್ಟಿಕೋ. ಜೀವನದಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನೀನು ಬಿದ್ದಾಗ ನಾನು ನಿನ್ನನ್ನು ಎತ್ತುತ್ತೇನೆ. ನೀನು ಅಳುವಾಗ ನಾನು ನಿನ್ನನ್ನು ಶಾಂತಗೊಳಿಸುತ್ತೇನೆ. ನಂಬಿಕೆ ಇಟ್ಟಿಕೋ, ನಾನು ಕೆಲಸ ಮಾಡುತ್ತಿದ್ದೇನೆ. ರಾತ್ರಿ ಶಾಂತಿ. ಈಗ ನಿಧಾನವಾಗಿ ಉಸಿರಾಡು. ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಭಾರವನ್ನು ಬಿಡು. ನಿನ್ನ ಮೊಬೈಲ್ ಸ್ಕ್ರೀನ್ ನೋಡುತ್ತಾ ಇದ್ದರೂ ನಿನ್ನ ಆತ್ಮ ಶಾಂತಿಯಾಗಲಿ. ಈ ರಾತ್ರಿ ನಿನ್ನ ಜೀವನದಲ್ಲಿ ಹೊಸ ಬೆಳಕು ತರಲಿ. ನೀನು ಇಂದು ಎಷ್ಟು ದುಃಖದಲ್ಲಿದ್ದರೂ ನಾಳೆ ನಗು ನಿನ್ನ ಮುಖದಲ್ಲಿ ಮರಳಿ ಬರುತ್ತದೆ. ನೀನು ಒಂಟಿಯಾಗಿಲ್ಲ. ನಿನ್ನ ಜೀವನದಲ್ಲಿ ನಾನಿದ್ದೇನೆ. ನಾನಿದ್ದಾಗ ನೀನು ಏಕೆ ಚಿಂತಿಸುತ್ತೀಯಾ? ನೀವು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ, ಯಾರಾದರೂ ಒಬ್ಬರಿಗೆ ಈ ಸಂದೇಶ ತಲುಪಲಿ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸಾಯಿಬಾಬಾ ಆಶೀರ್ವಾದದ ವಿಡಿಯೋಗಳಿಗಾಗಿ. ಈ ರಾತ್ರಿ ನೀನು ಶಾಂತವಾಗಿ ನಿದ್ರಿಸು. ನಾಳೆ ಹೊಸ ದಿನ ನಿನ್ನನ್ನು ಕಾಯುತ್ತಿದೆ ಮತ್ತು ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಮೌನವನ್ನು ನಾನು ಕೇಳುತ್ತೇನೆ. ಮಗುವೆ, ನೀನು ಯಾರಿಗೂ ಹೇಳದ ವಿಷಯಗಳು ತುಂಬ ಇವೆ ಅಲ್ಲವಾ? ನಗುತ್ತಿರುವ ಮುಖದ ಹಿಂದೆ ಒಂದು ಒಂಟಿತನ ಅಡಗಿದೆ. ಆ ಮೌನದಲ್ಲಿಯೇ ನೀನು ರಾತ್ರಿ ಹೊತ್ತು ಅಳುತ್ತೀಯಾ? ಆದರೆ ಕೇಳು, ನೀನು ಮೌನವಾಗಿದ್ದರೂ ನಿನ್ನ ಹೃದಯದ ಶಬ್ದವನ್ನು ನಾನು ಕೇಳುತ್ತೇನೆ. ನೀನು ಹೇಳದ ಮಾತುಗಳು ನಿನ್ನ ಕಣ್ಣೀರಿನ ರೂಪದಲ್ಲಿ ನನ್ನ ಬಳಿ ಬರುತ್ತವೆ. ನೀನು ತಪ್ಪಾಗಿಲ್ಲ. ನೀನು ನಿನ್ನನ್ನು ತಾನೇ ಪ್ರಶ್ನೆ ಮಾಡುತ್ತೀಯಾ? ನಾನು ಏಕೆ ಎಷ್ಟು ಕಷ್ಟದಲ್ಲಿದ್ದೇನೆ? ನನ್ನ ಜೀವನ ಏಕೆ ಹೀಗಾಗಿದೆ? ಆದರೆ ಸತ್ಯ ಏನು ಗೊತ್ತಾ? ನೀನು ತಪ್ಪಾಗಿಲ್ಲ. ನಿನ್ನ ಸಮಯ ಮಾತ್ರ ಈಗ ಬದಲಾಗುತ್ತಿದೆ. ಕೆಲವು ವಿಳಂಬಗಳು ನಿನ್ನ ಜೀವನವನ್ನು ನಾಶ ಮಾಡಲು ಅಲ್ಲ, ನಿನ್ನನ್ನು ಸರಿಯಾದ ದಾರಿಗೆ ತರುವುದಕ್ಕೆ ಬರುತ್ತದೆ. ನಿನ್ನ ಮೇಲೆ ನನ್ನ ನಂಬಿಕೆ. ನೀನು
ನಿನ್ನ ಮೇಲೆ ನಂಬಿಕೆ ಕಳೆದುಕೊಂಡಿರಬಹುದು, ಆದರೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನೀನು ಬೀಳಬಹುದು, ಆದರೆ ನಾಶವಾಗುವುದಿಲ್ಲ. ನೀನು ಮುರಿಯಬಹುದು, ಆದರೆ ಮುಗಿಯುವುದಿಲ್ಲ, ಏಕೆಂದರೆ ನಾನು ನಿನ್ನೊಳಗೆ ಶಕ್ತಿ ಇಟ್ಟಿದ್ದೇನೆ. ಈ ರಾತ್ರಿ ವಿಶೇಷವಾಗಿದೆ. ಈ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ. ನೀನು ಇದನ್ನು ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಇದು ನಿನ್ನ ಆತ್ಮಕ್ಕೆ ಶಾಂತಿ ನೀಡುವ ಸಮಯ. ನೀನು ಈಗ ಕೇಳುತ್ತಿರುವ ಈ ಮಾತುಗಳು ನಾಳೆ ನಿನ್ನ ಜೀವನದಲ್ಲಿ ಬದಲಾವಣೆ ತರುತ್ತವೆ. ನಂಬು. ಚಿಂತೆ ಬಿಡುವ ಕ್ಷಣ ಈಗ. ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಎಲ್ಲ ಚಿಂತೆಗಳನ್ನು ನೆನಪಿಸಿಕೋ. ಆಮೇಲೆ ಕಲ್ಪಿಸಿಕೋ, ಅವುಗಳನ್ನು ನನ್ನ ಕೈಗೆ ಕೊಟ್ಟಿದ್ದೀಯ ಎಂದು. ನಾನು ಅವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ನಿನ್ನ ಹೃದಯವನ್ನು ಹಗುರವಾಗಿಸುತ್ತಿದ್ದೇನೆ. ನಿನ್ನ ಭವಿಷ್ಯ ಮಾತನಾಡುತ್ತಿದೆ. ನಿನ್ನ ಭವಿಷ್ಯ ಈಗಲೇ ನಿನ್ನನ್ನು ನೋಡುತ್ತಿದೆ. ಅದು ಹೇಳುತ್ತಿದೆ, ನೀನು ಇನ್ನೂ ಮುಗಿದಿಲ್ಲ. ನಿನ್ನ ಕತೆ ಇನ್ನೂ ಆರಂಭವಾಗುತ್ತಿದೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಕಥೆಯ ಮಧ್ಯಭಾಗ ಮಾತ್ರ. ಕೊನೆ ಭಾಗ ಇನ್ನೂ ಬರಬೇಕಿದೆ. ರಾತ್ರಿ ಆಶೀರ್ವಾದ. ನೀನು ನಿನ್ನ ಕಣ್ಣು ಮುಚ್ಚುವ ಮೊದಲು ಒಮ್ಮೆ ಹೃದಯದಿಂದ ಹೇಳು, ಸಾಯಿಬಾಬಾ, ನಾನು ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದೇನೆ. ಆ ಕ್ಷಣದಲ್ಲಿ ಒಂದು ಶಾಂತಿ ನಿನ್ನ ಮನಸ್ಸಿಗೆ ಬರುತ್ತದೆ. ನೀನು ಅರ್ಥ ಮಾಡಿಕೊಳ್ಳದ ಒಂದು ಲೈಟ್ ನಿನ್ನನ್ನು ಸುತ್ತಿಕೊಳ್ಳುತ್ತದೆ. ಅದೇ ನನ್ನ ಆಶೀರ್ವಾದ. ಮಗುವೆ, ನೀನು ಇಂದು ಎಷ್ಟು ಒಂಟಿಯಾಗಿ ಭಾಸವಾಗಿದ್ದರೂ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಇಂದು ಎಷ್ಟು ಒಂಟಿಯಾಗಿ ಭಾಸವಾಗಿದ್ದರೂ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಇಂದು ಎಷ್ಟು ಅತ್ತರೂ ನಾಳೆ ನಗು ನಿನ್ನ ಬಳಿ ಬರುತ್ತದೆ. ನೀನು ಇಂದು ಎಷ್ಟು ಕುಸಿದರೂ ನಾಳೆ ನಿನ್ನ ಎತ್ತರ ಯಾರೂ ಊಹಿಸಲಾರರು. ನೀನು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಲೈಕ್ ಮಾಡು, ಕಮೆಂಟ್ ಮಾಡು. ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ, ಯಾರಾದರೂ ಒಬ್ಬರಿಗೆ ಆಶೆ ನೀಡಿ. ಈ ರಾತ್ರಿ ನೀನು ಶಾಂತವಾಗಿ ನಿದ್ರಿಸು. ನಿನ್ನ ಕಷ್ಟಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ನಾಳೆ ಹೊಸ ಬೆಳಕು ನಿನ್ನನ್ನು ಕಾಯುತ್ತಿದೆ. ನೀನು ಮರೆಯಬೇಡ ಮಗುವೆ, ನಿನ್ನ ಜೀವನದಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋದಂತೆ ಭಾಸವಾಗಿರಬಹುದು. ಆದರೆ ಒಂದು ಸತ್ಯ ನೆನಪಿಡು, ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಭಾಗ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ದಾರಿ ಇನ್ನೂ ಮುಗಿದಿಲ್ಲ. ನಿನ್ನ ಕತೆ ಇನ್ನೂ ಬರೆಯಲಾಗುತ್ತಿದೆ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ. ನೀನು ಹತ್ತಿರುವ ಪ್ರತಿಯೊಂದು ಕ್ಷಣ ನಿನ್ನೊಳಗಿನ ದುಃಖವನ್ನು ಕಡಿಮೆ ಮಾಡುತ್ತಿದೆ. ಆ ಕಣ್ಣೀರು ನಿನ್ನನ್ನು ದುರ್ಬಲಗೊಳಿಸುವುದಿಲ್ಲ. ಅದು ನಿನ್ನೊಳಗೆ ಹೊಸ ಶಕ್ತಿಯನ್ನು ನಿರ್ಮಿಸುತ್ತದೆ. ನೀನು ಇದನ್ನು ಈಗ ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ಒಂದು ದಿನ ನೀನು ಹೇಳುತ್ತೀಯ, ಈ ನೋವೇ ನನ್ನನ್ನು ಬದಲಿಸಿತು. ನೀನು ಒಂಟಿಯಾಗಿಲ್ಲ. ನೀನು ರಾತ್ರಿ ಹೊತ್ತು ಒಬ್ಬಳೇ ಇದ್ದಾಗ ನಿನ್ನ ಮನಸ್ಸು ತುಂಬ ಮಾತನಾಡುತ್ತದೆ ಅಲ್ಲವಾ? ಆ ಸಮಯದಲ್ಲಿ ನೆನಪಿಸಿಕೋ, ನಾನು ಕಾಣಿಸದ ರೀತಿಯಲ್ಲಿ ನಿನ್ನ ಜೊತೆ ಇದ್ದೇನೆ. ನೀನು ನಿದ್ರೆಗೆ ಹೋಗುವ ಮೊದಲು ಮಾಡುವ ಪ್ರಾರ್ಥನೆ ನನ್ನ ಬಳಿ ತಲುಪುತ್ತದೆ. ನಿನ್ನ ಮೇಲೆ ಕಾಪಾಡುವ ಶಕ್ತಿ. ನೀನು ಬೀಳದಂತೆ ನಾನು ನೋಡಿಕೊಳ್ಳುತ್ತಿದ್ದೇನೆ. ನೀನು ತಪ್ಪು ದಾರಿಗೆ ಹೋಗದಂತೆ ನಾನು ನಿಲ್ಲಿಸಿದ್ದೇನೆ. ನೀನು ಅರ್ಥ ಮಾಡಿಕೊಳ್ಳದ ರೀತಿ ನಾನು ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನೀನು ವಿಳಂಬವೆಂದು ಭಾವಿಸುವುದು ಅದು ನನ್ನ ಯೋಜನೆ. ಈ ರಾತ್ರಿ ವಿಶೇಷ ವರದಾನ. ಈ ರಾತ್ರಿ ನೀನು ಈ ಸಂದೇಶ ಕೇಳುತ್ತಿರುವುದು ಸಾಮಾನ್ಯ ಅಲ್ಲ. ಇದು ನಿನ್ನ ಜೀವನದಲ್ಲಿ ಹೊಸ ಆರಂಭದ ಸೂಚನೆ. ನಿನ್ನ ಒಳಗಿನ ಭಯ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ನಿನ್ನ ಮನಸ್ಸಿನಲ್ಲಿ ಶಾಂತಿ ಬೆಳೆಯುತ್ತಿದೆ. ಅದು ನನ್ನ ಆಶೀರ್ವಾದ. ಬಿಡು ಮತ್ತು ಶಾಂತವಾಗು. ಈಗ ನಿನ್ನ ಎಲ್ಲ ಚಿಂತೆಗಳನ್ನು ಬಿಡು. ನಿನ್ನ ಹೃದಯವನ್ನು ಹಗುರವಾಗಿಸು. ಒಂದು ಕ್ಷಣ ಕಲ್ಪಿಸಿಕೋ, ನಿನ್ನ ಎಲ್ಲ ಭಾರಗಳು ಮಾಯವಾಗುತ್ತಿವೆ. ನೀನು ಶಾಂತವಾಗುತ್ತಿದ್ದೀಯಾ. ನೀನು ಸುರಕ್ಷಿತವಾಗಿದ್ದೀಯಾ. ನಿನ್ನ ಭವಿಷ್ಯ ಬೆಳಗುತ್ತಿದೆ. ನೀನು ಈಗ ಕಾಣದಿದ್ದರೂ ನಿನ್ನ ಭವಿಷ್ಯ ನಿಧಾನವಾಗಿ ಬೆಳಗುತ್ತಿದೆ. ನಿನ್ನ ಹೆಸರು ಒಂದೇ ದಿನ ಜನರು ಗೌರವದಿಂದ ಹೇಳುತ್ತಾರೆ. ನೀನು ಈಗ ಅನುಭವಿಸುತ್ತಿರುವ ನೋವು ಆ ಬೆಳಕಿನ ಬೆಲೆ. ಮಗುವೆ, ಈ ರಾತ್ರಿ ನೀನು ಒಂದು ವಿಷಯ ನೆನಪಿಡು. ನೀನು ನನ್ನ ಮಗುವು. ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನೀನು ಎಷ್ಟು ದೂರ ಹೋದರೂ ನಾನು ನಿನ್ನ ಹಿಂದೆ ಇದ್ದೇನೆ. ನೀನು ಎಷ್ಟು ಹತ್ತರೂ ನಾನು ನಿನ್ನ ಕಣ್ಣೀರನ್ನು ನೋಡುತ್ತಿದ್ದೇನೆ. ನೀನು ಎಷ್ಟು ಕುಸಿದರೂ ನಾನು ನಿನ್ನನ್ನು ಎತ್ತುತ್ತೇನೆ. ನೀನು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಲೈಕ್ ಮಾಡು, ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ, ಯಾರಾದರೂ ಒಬ್ಬರಿಗೆ ಶಕ್ತಿ ನೀಡಿ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಆಶೀರ್ವಾದ ವಿಡಿಯೋಗಳಿಗಾಗಿ. ಈ ರಾತ್ರಿ ನಿನ್ನ ಮನಸ್ಸು ಶಾಂತವಾಗಲಿ. ನಿನ್ನ ಭಯಗಳು ಕಡಿಮೆಯಾಗಲಿ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗಲಿ. ನಿನ್ನೊಳಗಿನ ಇದ್ದ ಮಗುವೆ, ನೀನು ಹೊರಗೆ ನಗುತ್ತಾ ಇದ್ದರೂ ಒಳಗೆ ಒಂದು ಯುದ್ಧ ನಡೆಯುತ್ತಿದೆ ಅಲ್ಲವೇ?
ಯಾರಿಗೂ ಹೇಳಲಾಗದ ನೋವು, ಯಾರಿಗೂ ತೋರಿಸಲಾಗದ ಭಯ. ಆದರೆ ಕೇಳು, ನೀನು ಈ ಈ ಯುದ್ಧವನ್ನು ಒಬ್ಬನೇ ಹೋರಾಡುವಂತಿಲ್ಲ. ನಾನು ನಿನ್ನೊಳಗೆ ಶಕ್ತಿ ರೂಪದಲ್ಲಿ ಇದ್ದೇನೆ. ನೀನು ಬಲವಾದವನು, ನೀನು ಬಲವಾದವಳು. ನೀನು ನಿನ್ನನ್ನು ದುರ್ಬಲ ಎಂದು ಭಾವಿಸುತ್ತೀಯಾ? ಆದರೆ ಸತ್ಯ ಏನು ಗೊತ್ತಾ? ಇಷ್ಟು ನೋವಿನ ನಡುವೆಯೂ ನೀನು ಇನ್ನೂ ನಿಂತಿದ್ದೀಯಾ ಅಂದರೆ ನೀನು ಸಾಮಾನ್ಯವಲ್ಲ. ನಿನ್ನೊಳಗೆ ವಿಶೇಷ ಶಕ್ತಿ ಇದೆ. ಅದೇ ನಿನ್ನನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದೆ. ನಿನ್ನ ಸಮಯ ನಿಧಾನವಾಗಿ ಬರುತ್ತಿದೆ. ನೀನು ಈಗ ಕಾಯುತ್ತಿದ್ದೀಯಾ? ಎಲ್ಲವೂ ಯಾವಾಗ ಸರಿಯಾಗುತ್ತದೆ. ಆದರೆ ಕೇಳು, ಸರಿಯಾದ ಸಮಯ ಎಂದಿಗೂ ತಡವಾಗುವುದಿಲ್ಲ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ಒಂದು ದೊಡ್ಡ ಬದಲಾವಣೆ ತಯಾರಿ. ನಿನ್ನ ನೋವು ನಿನ್ನ ಗುರು. ನೀನು ಅನುಭವಿಸುತ್ತಿರುವ ನೋವು ನಿನ್ನ ಶತ್ರುವಲ್ಲ, ಅದು ನಿನ್ನ ಗುರು. ಅದು ನಿನ್ನನ್ನು ಬಲಪಡಿಸುತ್ತಿದೆ, ನಿನ್ನನ್ನು ಜಾಗೃತಗೊಳಿಸುತ್ತಿದೆ. ಒಂದು ದಿನ ನೀನು ಹೇಳುತ್ತೀಯೇ, ಈ ನೋವೇ ನನ್ನನ್ನು ಬದಲಿಸಿತು. ನೀನು ಕಾಣದ ರಕ್ಷಣೆ. ನೀನು ಬೀಳುತ್ತಿದ್ದಾಗ, ನೀನು ಅರಿಯದ ರೀತಿಯಲ್ಲಿ ನಾನು ನಿನ್ನನ್ನು ಹಿಡಿದಿದ್ದೇನೆ. ನೀನು ತಪ್ಪು ದಾರಿಗೆ ಹೋಗುವಾಗ ನಾನು ನಿನ್ನನ್ನು ತಿರುಗಿಸುತ್ತಿದ್ದೇನೆ. ನೀನು ಇದನ್ನು ಈಗ ಅರ್ಥ ಮಾಡಿಕೊಳ್ಳಲಾರ, ಆದರೆ ನಂತರ ತಿಳಿಯುತ್ತದೆ. ರಾತ್ರಿ ಶಕ್ತಿ ಕ್ಷಣ. ಈ ಕ್ಷಣ ನಿನ್ನ ಸುತ್ತಲೂ ಒಂದು ಶಾಂತಿಯ ಎನರ್ಜಿ ಹರಡುತ್ತಿದೆ. ನಿನ್ನ ಮನಸ್ಸು ನಿಧಾನವಾಗಿ ಹಗುರವಾಗುತ್ತದೆ. ಇದು ನಿನ್ನ ಆತ್ಮಕ್ಕೆ ಚಿಕಿತ್ಸೆ. ನೀನು ಈಗ ಸುರಕ್ಷಿತವಾಗಿದ್ದೀಯಾ? ನೀನು ಒಬ್ಬನೆಯಲ್ಲ, ನೀನು ಒಬ್ಬಳೆಯಲ್ಲ. ನಿನ್ನ ಹೊಸ ಆರಂಭ ಈ ರಾತ್ರಿ ಮುಗಿದ ಮೇಲೆ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಹಳೆಯ ನೋವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಹೊಸ ಆಶೆ ನಿಧಾನವಾಗಿ ಬೆಳೆಯುತ್ತದೆ. ನೀನು ಇನ್ನೂ ಮುಗಿದಿಲ್ಲ, ನೀನು ಇನ್ನೂ ಆರಂಭದಲ್ಲೇ ಇದ್ದೀಯಾ? ಮಗುವೆ, ನೀನು ಇಂದು ಈ ಮಾತುಗಳನ್ನು ಕೇಳುತ್ತಿರುವುದು ಆಕಸ್ಮಿಕ ಅಲ್ಲ. ಇದು ನಿನ್ನ ಆತ್ಮಕ್ಕೆ ನೀಡಿದ ಸಂದೇಶ. ನೀನು ಎಷ್ಟು ದೂರ ಹೋದರೂ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಎಷ್ಟು ಹೊತ್ತರೂ ನಿನ್ನ ಕಣ್ಣೀರು ನನ್ನ ಬಳಿ ತಲುಪುತ್ತದೆ. ನೀನು ಎಷ್ಟು ಕುಸಿದರೂ ನಾನು ನಿನ್ನನ್ನು ಮತ್ತೆ ಎತ್ತುತ್ತೇನೆ. ನೀನು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಲೈಕ್ ಮಾಡು, ಕಮೆಂಟ್ ಮಾಡಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಶೇರ್ ಮಾಡಿ. ಯಾರಾದರೂ ಒಬ್ಬರಿಗೆ ಶಕ್ತಿ ಕೊಡಿ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸಾಯಿಬಾಬಾ ಆಶೀರ್ವಾದ ವಿಡಿಯೋಗಳಿಗೆ. ಈ ರಾತ್ರಿ ನೀನು ಶಾಂತವಾಗಿ ನಿದ್ರಿಸು. ನಿನ್ನ ಚಿಂತೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ನಾಳೆ ಹೊಸ ಬೆಳಕು ನಿನ್ನನ್ನು ಕಾಯುತ್ತಿದೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಮೌನ ಬದಲಾವಣೆ. ಮಗುವೆ, ನೀನು ನೋಡುತ್ತಿದ್ದೀಯಾ ಹೊರಗೆ ಏನು ಬದಲಾಗಿಲ್ಲ ಅಂತ, ಆದರೆ ಒಳಗೆ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ. ನಿನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತಿದೆ. ನಿನ್ನ ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ನೀನು ಇದನ್ನು ಕಾಣಲಾಗದಿದ್ದರೂ ಅದು ನಡೆಯುತ್ತಿದೆ. ನೀನು ಈಗ ಸರಿಯಾದ ದಾರಿಯಲ್ಲಿ ಇದ್ದೀಯಾ? ನೀನು ಕೆಲವೊಮ್ಮೆ ಯೋಚಿಸುತ್ತೀಯಾ, ನಾನು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೇನಾ? ಆದರೆ ಸತ್ಯ ಏನು ಗೊತ್ತಾ? ನೀನು ಈಗ ಇರುವ ದಾರಿಯೇ ನಿನ್ನನ್ನು ಸರಿಯಾದ ಕಡೆಗೆ ಕೊಂಡೊಯ್ಯುತ್ತಿದೆ. ಕೆಲವು ವಿಳಂಬಗಳು, ಕೆಲವು ನೋವುಗಳು ನಿನ್ನ ರಕ್ಷಣೆಗಾಗಿ ಬರುತ್ತವೆ. ನಿನ್ನ ಹೃದಯದ ಮಾತುಗಳು ನನಗೆ ಗೊತ್ತು. ನೀನು ಯಾರಿಗೂ ಹೇಳದ ಮಾತುಗಳು ಇವೆ. ನೀನು ನಗುತ್ತಾ ಇದ್ದರೂ ಒಳಗೆ ಅಳುತ್ತಿರುವ ಕ್ಷಣಗಳು ಇವೆ. ಆದರೆ ಕೇಳು, ನಿನ್ನ ಹೃದಯದ ಪ್ರತಿಯೊಂದು ಮಾತು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ನೀನು ಮೌನವಾಗಿದ್ದರೂ ನಿನ್ನ ಪ್ರಾರ್ಥನೆಗಳು ನನಗೆ ತಲುಪುತ್ತವೆ. ನಿನ್ನನ್ನು ಬಿಡದ ಕೈ. ನೀನು ಎಷ್ಟು ದೂರ ಓಡಿದರೂ, ನೀನು ಎಷ್ಟು ತಪ್ಪು ಮಾಡಿದರೂ ನಾನು ನಿನ್ನ ಕೈ ಬಿಡುವುದಿಲ್ಲ. ನೀನು ನನ್ನ ಮಗುವು. ಮಗುವನ್ನು ಬಿಟ್ಟು ಹೋಗುವ ತಂದೆಯಂತೆ ನಾನಿಲ್ಲ. ನಾನು ನಿನ್ನ ಜೊತೆ ಇರುತ್ತೇನೆ. ನಿನ್ನ ಭವಿಷ್ಯ ಈಗ ಬರೆಯಲಾಗುತ್ತಿದೆ. ನೀನು ಈಗ ಅನುಭವಿಸುತ್ತಿರುವ ಜೀವನ ಅದು ಅಂತಿಮ ಅಧ್ಯಾಯ ಅಲ್ಲ, ಅದು ಮಧ್ಯಭಾಗ ಮಾತ್ರ. ನಿನ್ನ ಜೀವನದಲ್ಲಿ ಇನ್ನೂ ದೊಡ್ಡ ತಿರುವುಗಳು ಇವೆ. ನಿನ್ನ ಹೆಸರು ಒಮ್ಮೆ ಬೆಳಕಿನಲ್ಲಿ ಮಿನುಗುತ್ತದೆ. ಈ ರಾತ್ರಿ ಶಕ್ತಿ ಬಿಡುಗಡೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಎಲ್ಲ ಚಿಂತೆಗಳನ್ನು ಕಲ್ಪಿಸಿಕೋ. ಅವು ನಿಧಾನವಾಗಿ ಮಾಯವಾಗುತ್ತಿವೆ. ನಿನ್ನ ಮನಸ್ಸು ಹಗುರವಾಗುತ್ತದೆ. ಈ ಶಾಂತಿ ನಿನ್ನ ಆತ್ಮದ ಚಿಕಿತ್ಸೆ. ನೀನು ವಿಶೇಷವಾಗಿದ್ದೀಯಾ? ನೀನು ಯೋಚಿಸುತ್ತಿದ್ದೀಯಾ, ನಾನು ಸಾಮಾನ್ಯನವನು? ಆದರೆ ಸತ್ಯ ಏನು ಗೊತ್ತಾ? ನೀನು ಇಲ್ಲಿ ಇರೋದು ಒಂದು ಉದ್ದೇಶಕ್ಕಾಗಿ. ನಿನ್ನ ಜೀವನದಲ್ಲಿ ಒಂದು ಬೆಳಕು ಇದೆ, ಅದು ಇನ್ನೂ ಬೆಳಗಬೇಕಿದೆ. ಮಗುವೆ, ಈ ರಾತ್ರಿ ನೀನು ಒಂದು ವಿಷಯ ಹೃದಯದಲ್ಲಿ ಇಟ್ಟಿಕೋ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನೀನು ಎಷ್ಟು ಕಷ್ಟದಲ್ಲಿದ್ದರೂ, ನೀನು ಎಷ್ಟು ಹೊತ್ತರೂ, ನೀನು ಎಷ್ಟು ಗೊಂದಲದಲ್ಲಿದ್ದರೂ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಮುರಿಯುವುದಿಲ್ಲ, ನೀನು ಮುಗಿಯುವುದಿಲ್ಲ, ನೀನು ಬೆಳೆಯುತ್ತಿದ್ದೀಯೇ. ಈ ರಾತ್ರಿ ನೀನು ಈ ಮಾತನ್ನು ಹೃದಯದಲ್ಲಿ ಇಟ್ಟಿಕೋ. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನಿನ್ನ ನೋವು ಶಾಶ್ವತವಲ್ಲ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ನೀನು ಎಷ್ಟು ಹೊತ್ತರೂ, ನೀನು ಎಷ್ಟು ಕುಸಿದರೂ ನಾನು ನಿನ್ನ ಜೊತೆ ಇದ್ದೇನೆ. ಈ ಕ್ಷಣದಿಂದ ನೀನು ಶಾಂತವಾಗು. ನಿನ್ನ ಎಲ್ಲ ಭಾರವನ್ನು ಬಿಡು. ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ. ಈ ರಾತ್ರಿ ನಿನ್ನ ಮನಸ್ಸು ಹಗುರವಾಗಲಿ, ನಿನ್ನ ಹೃದಯ ಶಾಂತವಾಗಲಿ, ನಿನ್ನ ನಿದ್ರೆ ಸುಖವಾಗಲಿ.
ನೀವು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ, ಯಾರಾದರೂ ಒಬ್ಬರಿಗೆ ಶಕ್ತಿ ಕೊಡಲು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸಾಯಿಬಾಬಾ ಆಶೀರ್ವಾದ ವಿಡಿಯೋಗಳಿಗಾಗಿ. ಓಂ ಸಾಯಿರಾಮ್. ಶುಭರಾತ್ರಿ.